ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ನ ಮಗ ನಿನ್ನ ಮಾತುಗಾದ್ರೂ ಬೆಲೆ ಕೊಟ್ಟನ? ಅವನಿಗೆ ನಮ್ಮ ವಂಶದ ಕೆಚ್ಚು, ಗಂಡೆದೆ, ಭಂಡ ಧೈರ್ಯ ಸಹಜವಾಗಿ ಬಂದ್ಬಿಟ್ಟಿದೆ. ಅದನ್ನು ನೀನು ಸಹಿಸ್ಕೋಬೋದು, ಆದರೆ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಸಹಿಸ್ಕೊಳ್ಬೇಕಾಗತ್ತೆ. ನಿಮಗೆ ಸೇರಬೇಕಾದದನ್ನೆಲ್ಲ ಬಂಡಿಗಳಲ್ಲಿ ಆವಾಗವಾಗ ಸೇರಿಸ್ತಾ ಇದ್ದೀವಿ ಅಲ್ವೇ? ಹಾಗೆ ನನಗೆ ಸೇರಿದ್ದನ್ನು ತಾವು ಸಹಿಸ್ಕೊಳ್ಬೇಕಾಗತ್ತೆ. ನಾವು ಲೆಕ್ಕದಲ್ಲಿ ಏನೇನು ತೋರಿಸ್ಬೇಕು ಅದನ್ನೆಲ್ಲ ತೋರಿಸಿ ಆಗಿದೆ. ಸುಧೀಂದ್ರ ಗುರುಗಳು ಈಗ ಲೆಕ್ಕಪತ್ರದಲ್ಲಿ ಆಸಕ್ತಿ ತೋರಿಸ್ತಾ ಇರೋದ್ರಿಂದ ನನಗೂ ಕಷ್ಟವಾಗಿದೆ. ಅದನ್ನು ನೀವು ನಿಭಾಯಿಸ್ತೀರಾ ಬಿಡಿ. ಆದರೆ ನನಗೀಗ ಬಂಡೆಕಲ್ ತಲೆ ಮೇಲೆ ಬಿದ್ದ ಹಾಗಾಗಿದೆ. ವೆಂಕಟನಾಥ ಮಠಕ್ಕೆ ಬಂದು ಹೋದ ಅಂತ ಗೊತ್ತಾದ ಮೇಲೆ ನಾನು ಮಠಕ್ಕೆ ಓಡೋಡಿ ಬಂದೆ. ಗುರುಗಳ ಹತ್ರ ಏನೋ ಚರ್ಚೆ ನಡೆದಿದೆ ಅಂತ ನನಗೆ ಮಾಹಿತಿ ಸಿಕ್ತು. ನಮಗೇನು ಬರಲಿಲ್ವಲ್ಲ. ಅವರ ಮಾತುಗಳೆಲ್ಲ ಗುಟ್ಟಾಗಿರುತ್ತೆ. ಮೇಲಾಗಿ ಅದನ್ನು ನಾವು ಕದ್ದು ಕೇಳಿಸ್ಕೊಳ್ಳೋ ಹಾಗೂ ಇಲ್ಲ. ಯಾಕಂದರೆ ಸುಧೀಂದ್ರ ಗುರುಗಳು ಇರುವೆಯ ಹೆಜ್ಜೆ ಶಬ್ದಗಳನ್ನು ಕೇಳಿಸ್ಕೊಳ್ತಾರೆ. ಆ ವೆಂಕಟನಾಥ ಮಧುರೆನಲ್ಲಿದ್ದವನು. ಅವನ ಭಾವನೆ ನೆರವಿನಿಂದ ರಾಜರ ಆಸ್ಥಾನದಲ್ಲೇ ಏನೋ ಒಂದು ಕೆಲಸ ಕೆಟ್ಟಿಸ್ಕೊಂಡು ಹಾಯಾಗಿರ್ಬೋದಾಗಿತ್ತು. ಇಲ್ಲಿಗೆ ಯಾಕೆ ಬಂದು ಒಕ್ಕರ್ಸ್ಕೊಂಡೋ? ಗುರುಗಳೇನಾದರೂ ಕರೆಸ್ಕೊಂಡ್ರ? ಇರಬಹುದು, ಆದರೆ ಈ ವಿಚಾರ ನಮ್ಗೆ ಯಾವುದು ತಿಳಿದಿಲ್ಲ. ನಾನು ಮಠದಲ್ಲಿ ಮುಖ್ಯ ಸ್ಥಾನದಲ್ಲಿದ್ದರೂ ಇತ್ತೀಚಿನ ಯಾವುದೇ ಮುಖ್ಯ ಸಮಾಚಾರಗಳು ನನ್ನ ಕಿವಿಗೆ ಬೀಳ್ತಾ ಇಲ್ಲ. ಅಷ್ಟು ಸೂಕ್ಷ್ಮಮತಿಗಳು ಇಬ್ಬರು ಗುರುಗಳು. ಅಲ್ಲ, ಆ ಗುರುರಾಜ ಪದೇ ಪದೇ ಮಠದ ಹತ್ರ ಬರ್ತಾ ಇದ್ದಾನೆ. ಈಗ ಅವನ ತಮ್ಮನೂ ಬರ್ತಾ ಇದ್ದಾನೆ. ಅವರಿಬ್ಬರು ಏನಾದರೂ ಸೇರಿ ಗುರುಗಳನ್ನು ಮೆಚ್ಚಿಸಿ ಮಠದಲ್ಲಿ ಆವರಿಸ್ಕೊಂಡ್ರೋ ನಮ್ಮನ್ನು ಖಂಡಿತವಾಗಿಯೂ ಹೊರಗೆ ಹಾಕ್ಬಿಡ್ತಾರೆ. ಇದೇ ಕಾರಣಕ್ಕೆ ನಿನ್ನ ಮಗ ಭೋಗೇಂದ್ರನಿಗೆ ನಾನು ಆಗಾಗ ಬುದ್ಧಿ ಹೇಳೋದು. ಅದು ಬಿಡಿ, ಅವನನ್ನು ನಾನು ಸರಿ ಮಾಡ್ತೀನಿ. ಆದರೆ ಆ ವೆಂಕಟನಾಥ ಇಲ್ಲಿಗೆ ಬರ್ತಾ ಇರೋದ್ರಿಂದ ಇಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕಾದರೂ ನಾನು ಪದೇ ಪದೇ ಮಠಕ್ಕೆ ಬರ್ತಾ ಇರ್ತೀನಿ. ಇರಲಿ, ಮೊದಲು ಗುರುಗಳನ್ನ ಭೇಟಿ ಮಾಡ್ಕೊಂಡ್ಬರ್ತೀನಿ. ಈಗ ಸಾಧ್ಯವಿಲ್ಲ. ಯಾಕೆ? ಹಿರಿಯ ಗುರುಗಳು ಯೋಗ ನಿದ್ರೆಯಲ್ಲಿದ್ದಾರೆ. ಸುಧೀಂದ್ರ ಗುರುಗಳು ಪೂಜೆಯಲ್ಲಿದ್ದಾರೆ. ಇನ್ನು 2 ದಿನ ಯಾರನ್ನೂ ನೋಡೋದಿಲ್ಲ. ಈಗಿನ ಪರಿಸ್ಥಿತಿನಲ್ಲಿ ನಾನು ಅವರನ್ನು ಭೇಟಿ ಮಾಡದೆ ಹೋಗೋ ಹಾಗೆ ಇಲ್ಲ. ಅಲ್ಲ, ನನ್ನ ಮಗನಿಂದ ಏನಾದರೂ ತಪ್ಪುಗಳಾಗಿದ್ರೆ? ಆಗಿದ್ರೆ ಅಲ್ಲ, ಆಗಲೇ ಸಾಕಷ್ಟು ತಪ್ಪುಗಳು ಆಗೋಗಿವೆ. ಅದೇ ಆ ತಪ್ಪುಗಳು ಗುರುಗಳ ಗಮನಕ್ಕೆ ಬಂದಿದ್ರೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಕ್ಷಮೆ ಕೇಳ್ತೀನಿ. ಇಲ್ಲಾಂದರೆ ನಮ್ಮ ಮುಂದಿನ ದಾರಿ ನಮಗೆ ಬಹಳ ಕಷ್ಟ ಆಗಿಬಿಡುತ್ತೆ. ಗುರುಗಳು ಭೋಗೇಂದ್ರನ ಬಗ್ಗೆ ಕೇಳಿದಾಗ ನಾನು ಒಳ್ಳೆಯ ಅಭಿಪ್ರಾಯವನ್ನೇ ಕೊಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ಸದ್ಯಕ್ಕೆ ನೀನು ಗುರುಗಳ ದರ್ಶನಕ್ಕೆ 2 ದಿನ ಕಾಯಲೇಬೇಕು. ಗೊತ್ತಿದ್ದು ಸಮ್ಮತಿ ನೀಡಿದ್ದಾರೆ ಅಂದ್ರೆ ಬೇರೇನೋ ಕಾರಣಗಳಿರುತ್ತವೆ. ಅಧಿಕಾರ ಕೊಟ್ಟಿದ್ದು ಅವರೇ, ಹಿಂಪಡಿತಾ ಇರೋದು ಅವರೇ. ಕೊಟ್ಟಾಗ ನಮ್ಮ ತಾತನವರು ಎಷ್ಟು ಸಂಯಮದಿಂದ ಸ್ವೀಕರಿಸಿದ್ರೋ ಅಷ್ಟೇ ಸಂಯಮದಿಂದ ಬಿಟ್ಕೊಡೋದು ನಾವು ನಮ್ಮ ಹಿರಿಯರಿಗೆ ಕೊಡೋ ಗೌರವ. ಸಮಯ ಬಂದಾಗ ಈ ವಿಷಯನ ಗುರುಗಳ ಹತ್ರ ನಾನೇ ಪ್ರಸ್ತಾಪ ಮಾಡ್ತೀನಿ. ಅಲ್ಲಿವರೆಗೂ ಯಾವ ಮಾತು ಬೇಡ ಅಂತ ನನ್ನ ಅಭಿಪ್ರಾಯ. ತಪ್ಪು ತಿಳಿಬೇಡ ಅಣ್ಣ. ಚಿಂತೆನ ಬಿಟ್ಟು ನಿರಾಳವಾಗಿರು. ವೆಂಕಟನಾಥ, ರೀ, ವೆಂಕಟನಾಥ ಸಲಹೆ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಇರೋ ಹುದ್ದೆನ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳ್ಳೋದು ಸುಲಭದ ಮಾತಲ್ಲ. ನೀವೇ ಒಂದ್ಸರಿ ಹೋಗಿ ಗುರುಗಳ ಹತ್ರ ಮಾತಾಡ್ಕೊಂಬನ್ನಿ. ಮಗನೇ,
ಇಲ್ಲಿ ಬರೀ ನಿನ್ನ ಕೈಗಳು ಕೆಲಸ ಮಾಡಿದ್ರೆ ಸಾಲದು, ನಿನ್ನ ಮೆದುಳು ಕೆಲಸ ಮಾಡಬೇಕು. ನಿನ್ನ ವರ್ತನೆ ಬಗ್ಗೆ ಗೋವಿಂದಾಚಾರ್ಯರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಹಾಗೋ ಹೀಗೋ ಸಮಾಧಾನ ಮಾಡಿ ತಣ್ಣಗೆ ಮಾಡಿದ್ದೀನಿ. ಅವ್ರ ಜೊತೆ ಯಾವುದೇ ಕಾರಣಕ್ಕೂ ಸಂಬಂಧ ಕೆಡಿಸ್ಕೋಬೇಡ. ಲೆಕ್ಕದ ವಿಷಯದಲ್ಲಿ ಗುರುಗಳನ್ನೇ ಯಾಮಾರಿಸೋ ತಲೆ ಅದು. ಅವರಿಂದ ನೀನು ಕಲಿಯೋದು ಬಹಳ ಇದೆ. ನೀನು ಕೇಳ್ತೀಯ ಅಂದರೆ ಒಂದೆರಡು ಮಾತು ಹೇಳ್ತೀನಿ. 2 ಮಾತಂದರೆ ಎರಡೇ ಮಾತಾಗಿರ್ಬೇಕು. ಭೋಗೇಂದ್ರ, ಮಠದ ಆಸ್ತಿ ತುಂಬ ದೊಡ್ಡದು. ಇದರ ಆಳ ಅಗಲ ಎಲ್ಲ ಗೊತ್ತಿರೋದು ಗೋವಿಂದಾಚಾರ್ಯರಿಗೆ ಮಾತ್ರ. ಮಠಕ್ಕೆ ಲೆಕ್ಕದಲ್ಲಿ ಎಷ್ಟು ಬಂದು ಸೇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗತ್ತೆ. ಆದರೆ ಎಷ್ಟು ಸೋರಿ ಹೋಗುತ್ತೆ ಅನ್ನೋದು ಗೋವಿಂದಾಚಾರ್ಯರಿಗೆ ಮಾತ್ರ ಗೊತ್ತು. ಆದರೆ ಗೋವಿಂದಾಚಾರ್ಯರಿಗೂ ವಯಸ್ಸಾಯಿತು. ಇನ್ನೂ ಎಷ್ಟು ದಿನ ಅವ್ರನ್ನ ಮಠದಲ್ಲಿ ಇಟ್ಕೋತಾರೆ ಹೇಳೋದಕ್ಕಾಗೋದಿಲ್ಲ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಯಾರಿಗೂ ಗೊತ್ತಿಲ್ಲದೆ ಇರೋ ಕೆಲವು ಮಠದ ಸತ್ಯಗಳನ್ನು ಅವರು ನಿನ್ನ ಹತ್ರ ಹೇಳ್ತಾರೆ. ಇರುವ 60 ಸಂಸ್ಥಾನಗಳ ಪೈಕಿ ಎಲ್ಲಿಂದ ಎಷ್ಟು ಬರುತ್ತೆ ಅನ್ನೋದನ್ನು ನಿನಗೆ ಅವರು ಹೇಳಿಕೊಡ್ತಾರೆ. ಜನರು ಮಠಕ್ಕೆ ಅಂತ ಕೊಡೋ ಕೆಲವು ಕಾಣಿಕೆಗಳು ಮಠದ ಲೆಕ್ಕಕ್ಕೆ ಸಿಗದ ಹಾಗೆ ತಮ್ಮ ಕಡೆ ಅವರು ಸಾಗಿಸ್ಕೋತಾ ಇದ್ದಾರೆ. ಆ ಕೆಲಸನ ಮುಂದೆ ನಾನು ನೀನು ಮಾಡಬೇಕು. ಅದಕ್ಕೆ ಎಲ್ಲ ಲೆಕ್ಕನೂ ಚೆನ್ನಾಗಿ ಅವರಿಂದ ತಿಳ್ಕೊ. ಎಲ್ಲದಕ್ಕಿಂತ ಮುಖ್ಯವಾಗಿ ಲೆಕ್ಕದಲ್ಲಿ ಯಾಮಾರಿಸೋದು ಹೇಗೆ ಅನ್ನೋದನ್ನು ತಿಳ್ಕೊ. ಯಾಮಾರಿಸ್ಬೇಕು ಅಂದರೆ ನೀನು ಎಲ್ಲರ ಜೊತೆ ಚೆನ್ನಾಗಿರಬೇಕು. ಯಾರ ಜೊತೆನೂ ಮನಸ್ತಾಪ ಮಾಡ್ಕೋಬಾರ್ದು. ಆ ವೆಂಕಟನಾಥ ಮತ್ತೆ ಇಲ್ಲಿ ವಕ್ರಿಸ್ಕೊಳ್ಳೋ ಹಾಗೆ ಕಾಣ್ತಾ ಇದೆ. ಅವನೇನಾದರೂ ಇಲ್ಲಿಗೆ ಬಂದರೆ ನೀನು ಮೂಲೆ ಗುಂಪಾಗೋ ಸಾಧ್ಯತೆ ಹೆಚ್ಚಿದೆ. ಹಾಗಾದರೂ ಅವನ ಜೊತೆ ನೀನು ಮನಸ್ತಾಪ ಮಾಡ್ಕೋಬೇಡ. ಅವನ ಜೊತೆ ಚೆನ್ನಾಗಿದ್ಕೊಂಡೆ ಅವನನ್ನು ಆಚೆ ಕಳಿಸೋ ಯೋಚನೆ ಮಾಡು. ಅದಕ್ಕೆ ನಾನು ಏನಪ್ಪ ಮಾಡಬೇಕಿವಾಗ? ಗುರುಗಳು ಹೇಳಲಿ ಬಿಡಲಿ, ಅವರ ಕಣ್ಣಿಗೆ ಕಾಣೋ ಹಾಗೆ ನೀನು ಹೆಚ್ಚು ಕೆಲಸ ಮಾಡು. ತಗ್ಗಿ ಬಗ್ಗಿ ನಡಿ. ಎಲ್ಲ ವಿಷಯಗಳಲ್ಲೂ ಆ ವೆಂಕಟನಾಥನನ್ನು ನೀನು ಮೀರಿಸಬೇಕು.